ಸುಮಾರು ಡಾಕ್ಟರ್ಗಳ ಹತ್ರ ತೋರಿಸಿದ್ದು. ಅವರೆಲ್ಲ ಇಲ್ಲಿ ಆಗೋದಿಲ್ಲ, ನೀವು ಮೈಸೂರಿಗೆ ಹೋಗಿ, ಮಂಗಳೂರಿಗೆ ಹೋಗಿ, ಮಣಿಪಾಲ್ಗೆ ಹೋಗಿ, ಬೆಂಗಳೂರಿಗೆ ಹೋಗಿ ಅಂತೆಲ್ಲ ಹೇಳ್ತಾಯಿದ್ರು. ನನ್ನ ಬ್ಯಾಕ್ ಸೈಡಲ್ಲಿ ತುಂಬ ನೋವು, ತುಂಬ ಒಂಥರ ಜುಮ್ಮು ಜುಮ್ಮು ಆಗಿ ನೋವು. ನಿದ್ರೆ ಮಾಡೋಕ್ಕೂ ಆಗೋದಿಲ್ಲ, ಮಲಗೋಕ್ಕಾಗೋದಿಲ್ಲ, ಏನು ಊಟ ಮಾಡೋಕ್ಕೆ ಏನೂ ಆಗ್ತಾಯಿಲ್ಲ, ತುಂಬ ನೋವಿತ್ತು. ಆ ನೋವಲ್ಲೇ ನಾನು ಫುಲ್ ವೀಕ್ ಆಗಿಬಿಟ್ಟಿತ್ತು. ನಮಗೆ ಪಿಸ್ತೂಲ್ ಅಂತ ಯಾರೂ ಹೇಳಲಿಲ್ಲ. ಇಲ್ಲಿ ಬಂದಾಗ ಅದು ನಾವು ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಇದು ಪಿಸ್ತೂಲ್ ಅಂತ ಗೊತ್ತಾಗಿದ್ದು. ನನ್ನ ಹೆಸರು ನನ್ನ ಮನೆ. ನನಗೆ ಪಿಸ್ತೂಲ್ ಅಂತ ಹೇಳಿ ಒಂದು ಕಾಯಿಲೆ ಇತ್ತು. ಅದು ನಮಗೆ ಪಿಸ್ತೂಲ್ ಅಂತ ಯಾರೂ ಹೇಳಲಿಲ್ಲ. ಇಲ್ಲಿ ಬಂದಾಗ ಅದು ನಾವು ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಇದು ಪಿಸ್ತೂಲ್ ಅಂತ ಗೊತ್ತಾಗಿದ್ದು. ಆಗ ನೋವು ಅಂತ ಹೇಳಿದ್ರೆ ನನ್ನ ಬ್ಯಾಕ್ ಸೈಡಲ್ಲಿ ತುಂಬ ನೋವು, ತುಂಬ ಒಂಥರ ಜುಮ್ಮು ಜುಮ್ಮು ಆಗಿ ನೋವು. ನಿದ್ರೆ ಮಾಡೋಕ್ಕೂ ಆಗೋದಿಲ್ಲ, ಮಲಗೋಕ್ಕಾಗೋದಿಲ್ಲ, ಏನು ಊಟ ಮಾಡೋಕ್ಕೆ ಏನೂ ಆಗ್ತಾಯಿಲ್ಲ, ತುಂಬ ನೋವಿತ್ತು. ಆ ನೋವಲ್ಲೇ ನಾನು ಫುಲ್ ವೀಕ್ ಆಗಿಬಿಟ್ಟಿತ್ತು. ಅದು ಆಪ್ರೇಷನ್ ಆಗಿದ ಮೇಲೆ ಒಂಚೂರು ನೋವು ಯಾವುದು ಏನು ತೊಂದರೆ ಇಲ್ಲ. ನನಗೆ ಒಂದು ನೋವು ಬರ್ತದೆ, ನಾನು ಮಡಿಕೇರಿ ಹೋಗ್ಬಿಟ್ಟು ಒಂದು ಡಾಕ್ಟರ್ ತೋರಿಸೋದು, ಅವರು ಮಾತ್ರೆ ಕೊಡ್ತಾರೆ, ಅದು ತಿನ್ನೋದು. ಆಗ ಸುಮಾರು ದಿವಸ ನೋವು ಇರೋದಿಲ್ಲ. ಪುನಃ ಒಂದು 2 ತಿಂಗಳ ಕಳೆದೊತ್ತಿಗೆ ಪುನಃ ನೋವು ಸ್ಟಾರ್ಟ್ ಆಗ್ತದೆ. ಪುನಃ ಹೋಗ್ಬಿಟ್ಟು ಅದು ಮಾತ್ರೆ ತಗೊಂಡು ತಿಂತಾ ಇದ್ದೀನಿ. ಆಗ ಕಮ್ಮಿ ಆಗ್ತಾ ಇತ್ತಿಲ್ಲ, ಸ್ವಲ್ಪ ಕಮ್ಮಿ ಆಗ್ತಾ ಇತ್ತು. ನಾನು ಕಮ್ಮಿ ಅಂತ ಹೇಳಿದ್ರೆ 1 ವರ್ಷ ಹತ್ರ ಆ ಥರನೇ ಮಾತ್ರೆ ತಿನ್ಕೊಂಡು ಇತ್ತು. ಇಲ್ಲಿ ಹೋದರೆ ಕಮ್ಮಿ ಆಗೋದಿಲ್ಲ, ಅಲ್ಲಿ ಸ್ಲೋ ಆಗ್ತದೆ, ಸುಮಾರು ದಿವಸ ಮಾತ್ರೆ ಕುಡಿಬೇಕಾಗುತ್ತೆ, ಹಂಗೆ ಹೀಗೆಲ್ಲ ಸುಮಾರು ಜನ ಹೇಳಿದ್ರು. ಆದರೆ ನನಗೇನು ತೊಂದರೆ ಆಗಿಲ್ಲ. ನನಗೆ ಒಂದೇ ಒಂದು ತಿಂಗಳೊಳಗೆ ಫುಲ್ ಕ್ಲಿಯರ್ ಆಯಿತು. ಅದನ್ನು ಸುಮಾರು ಡಾಕ್ಟರ್ಗಳ ಹತ್ರ ತೋರಿಸಿದ್ದು. ಅವರೆಲ್ಲ ಇಲ್ಲಿ ಆಗೋದಿಲ್ಲ, ನೀವು ಮೈಸೂರಿಗೆ ಹೋಗಿ, ಮಂಗಳೂರಿಗೆ ಹೋಗಿ, ಮಣಿಪಾಲ್ಗೆ ಹೋಗಿ, ಬೆಂಗಳೂರಿಗೆ ಹೋಗಿ ಅಂತೆಲ್ಲ ಹೇಳ್ತಾಯಿದ್ರು. ಮತ್ತು ನಾನು ಯೋಗಾಶ್ರಮ ಇಲ್ಲಿಗೆ ಬಂದೆ. ಇಲ್ಲಿ ಬಂದು ತೋರಿಸಿದಾಗ ಅವರು MRI ಸ್ಕ್ಯಾನಿಂಗ್ ಮಾಡಿ ಅಂತ ಹೇಳ್ಬಿಟ್ಟು ಮೈಸೂರಿಗೆ ಕಳಿಸಿದ್ರು. ಮೈಸೂರು ಹೋಗ್ಬಿಟ್ಟು MRI ಸ್ಕ್ಯಾನಿಂಗ್ ಮಾಡಿ ಅವತ್ತೇ ಬಂದ್ಬಿಟ್ಟು ತೋರಿಸಿದ್ರು. ತೋರಿಸೋತ್ತಿಗೆ ನಿಮಗೆ ಸ್ವಲ್ಪ ಜಾಸ್ತಿ ಆಗಿದೆ ಕಾಯಿಲೆ, ಇದು 3-4 ಜಾಗದಲ್ಲಿ ಕ್ಯೂ ಆಗಿದೆ, ಇಮಿಡಿಯೆಂಟ್ಲಿ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು. ಮತ್ತು ಅವರೇ ಆಪ್ರೇಷನ್ ಮಾಡಿಕೊಟ್ರು. ನನಗೆ ಈಗ ಏನು ತೊಂದರೆ ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ. 1 ತಿಂಗಳಲ್ಲಿ ಫುಲ್ ಕ್ಲಿಯರ್ ಆಗಿದೆ ನನಗೆ. ಮತ್ತೊಂದು 2 ತಿಂಗಳು ಮಾತ್ರೆ ಕುಡಿತಾ ಇತ್ತು. ಈಗ ಎಲ್ಲ ವಾಸಿಯಾಗಿದೆ, ಏನು ತೊಂದರೆ ಇಲ್ಲ. ಇವತ್ತು ನಾನು ಡಾಕ್ಟರ್ನ ಸ್ಪೆಷಲಾಗಿ ನೋಡೋಕ್ಕೆ ಬಂದಿದ್ದೀನಿ. ನೋಡ್ಬಿಟ್ಟು ಅವ್ರಿಗೆ ಧನ್ಯವಾದ ಹೇಳ್ಬಿಟ್ಟು ಹೋಗೋಕ್ಕೆ ಹೊರಟಿದ್ದೀನಿ.